ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೀಣಾ ಚಂದ್ರು. ನಾನೀ ದಿನ ವಾಂಗಿಬಾತ್ ಅಥವಾ ಕ್ಯಾಪ್ಸಿಕಮ್ ಬಾತ್ದು ಪೌಡ್ರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು: ಒಂದು ಅರ್ಧ ಚಮಚದಷ್ಟು ಮೆಣಸು, ಚಕ್ಕೆ ಒಂದೆರಡು, 4 ಲವಂಗ, ಒಂದು 8 ಬ್ಯಾಡಗಿ ಮೆಣಸಿನ್ಕಾಯಿ, 8ರಿಂದ 10 ಗುಂಟೂರು ಮೆಣಸಿನ್ಕಾಯಿ ಒಂದು 8 10, ಮತ್ತು ಧನಿಯಾ ಒಂದಿಡಿ, ಕಡಲೆಬೇಳೆನೂ ಒಂದಿಡಿ, ಮತ್ತು ಉದ್ದಿನಬೇಳೆ ಇದಿಷ್ಟು ಒಂದೊಂದು ಹಿಡಿ. ಒಂದು ಕೈಯಿನಲ್ಲಿ ಒಂದು ಮುಷ್ಟಿನಲ್ಲಿ ಎಷ್ಟು ಬರುತ್ತೋ ಹಿಂಗೆ ಒಂದು ಅರ್ಧ ಬೊಗಸೆನಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೇನೋ ಆಯಿಲ್ ಯೂಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಪೌಡ್ರ್ ಮಾಡಿ ಇಟ್ಕೊಬೋದು. ನಾವು ಸುಮಾರು ದಿನ ಇಟ್ಕೊಂಡು ಇದನ್ನು ಬಳಸ್ಬೋದು. ಮೊದಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 10ರಿಂದ 12. ಈ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರದ್ದು ಘಾಟು ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಕಡೆ ತೆಗೆದಿಟ್ಕೋಬೇಕು. ಆನಂತರ ಗುಂಟೂರು ಮೆಣಸಿನ್ಕಾಯಿನ ನಾನು ಇಲ್ಲಿ 8-9 ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಕಡೆ ತೆಗೆದಿಟ್ಕೋಬೇಕು. ಇದು ಮಿಕ್ಸಿಲಿ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿ ಬೇಗ ಪುಡಿಯಾಗೋಂಗಿರಬೇಕು. ಹಂಗೆ ಈಗ ಚಕ್ಕೆ, ಲವಂಗ, ಮೆಣಸು, ಒಂದೆರಡು ಕಾಳು ಧನಿಯಾ ಒಂದು ಬೊಗಸೆಯಷ್ಟು, ಅರ್ಧ ಹೋಳು ಧನಿಯಾ, ಮತ್ತು ಒಂದು ಸ್ವಲ್ಪ ಮೆಂತ್ಯನೂ ತೊಗೋಬೋದು. ನಾನು ಮೆಂತ್ಯನ ಮರ್ತುಬಿಟ್ಟಿದ್ದೀನಿ. ಇದಿಷ್ಟನ್ನು ತೊಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಧನಿಯಾನ ಹೆಂಗೆ ರೋಸ್ಟ್ ಮಾಡಬೇಕು ಅಂದರೆ, ಅದು ಸಾಸಿವೆ ಸಿಡ್ದಂಗೆ ಚಟ್ಪಟ ಅಂತ ಸಿಡಿಯೋ ಥರ ಸೌಂಡ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾವು ಒಂದು ಕಡೆ ತೆಗೆದು ಇಟ್ಕೊಬೇಕು. ಇದನ್ನ ಆರ್ಲಿಕ್ಕೆ ಬಿಡಬೇಕು. ಈಗ ಕಡಲೆಬೇಳೆನೋ ಉದ್ದಿನಬೇಳೆನೋ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಒಂದೊಂದು ರೀತಿ ಇದನ್ನು ಹಾಕಿ ಅದನ್ನು ಬಿಟ್ಟರೆ ಒಂದು ಒಟ್ಟಿಗೆ ನೀಟಾಗಿ ಫ್ರೈ ಆಗೋಲ್ಲ. ಫಸ್ಟ್ ಕಡಲೆಬೇಳೆನ ಫ್ರೈ ಮಾಡ್ಕೋಬೇಕು. ಇದನ್ನ ಡ್ರೈ ಫ್ರೈ ಮಾಡಿಕೊಂಡು ಇಟ್ಕೋಬೇಕು. ಇದು ಗಮ್ಮನವರೆಗೂ ಹುರಿದು ಇಟ್ಕೋಬೇಕು ಕಡಲೆಬೇಳೆನ. ಈ ಕಡಲೆಬೇಳೆನ ಈ ಸ್ಪೈಸಿ ಐಟಮ್ಸ್ ಎಲ್ಲ ಪೌಡ್ರ್ ಆದ ನಂತರ ಸ್ವಲ್ಪ ತರಿಯಾಗಿ ಮಾಡಿಕೊಂಡ್ರೆ ನಾವು ವಾಂಗಿಬಾತು ಕ್ಯಾಪ್ಸಿಕಮ್ ಬಾತ್ ತಿನ್ನುವಾಗ ಇದು ಒಂಥರ ಬಾಯಿಗೆ ಸಿಗುತ್ತೆ. ಸಣ್ಣ ಸಣ್ಣ ಕಾಳಿನ ಇದು ಆವಾಗ ಒಂಥರ ಚೆನ್ನಾಗಿ ಇರುತ್ತೆ ತಿನ್ನಲಿಕ್ಕೆ ಅಂತ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಒಂದು ಕಡೆ ತೆಗೆದು ಇಟ್ಕೊಬೇಕು. ಇದು ಫ್ರೈ ಮಾಡುವಾಗ ಇದ್ರ ಪರಿಮಳ ಚೆನ್ನಾಗಿ ಬರುತ್ತೆ. ಈಗ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಉದ್ದಿನಬೇಳೆನೂ ಅದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉದ್ದಿನಬೇಳೆದು ಅದ್ರದ್ದು ಅರೋಮ ಚೆನ್ನಾಗಿ ಬರುತ್ತೆ. ಎಷ್ಟು ಪರಿಮಳ ಇರುತ್ತೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಇದ್ರದ್ದು ಹುರಿದಾಗ ಸ್ಮೆಲ್ಲು. ಇದನ್ನು ಚೆನ್ನಾಗಿ ಕೆಂಪಾಗುವಂಗೆ ಫ್ರೈ ಮಾಡಿಕೊಂಡು ಇದನ್ನು ಒಂದು ಕಡೆ ತೆಗೆದು ಇಟ್ಕೋಬೇಕು. ಈಗ ಸ್ಪೈಸಸ್ಸು ಮತ್ತು ಕಾಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಾಯಿತು. ಇದನ್ನೆಲ್ಲ ಈಗ ಆರಲಿಕ್ಕೆ ಬಿಡಬೇಕು. ಈಗ ಕೆಂಪಗಾಗಿದೆ. ಇದನ್ನು ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿ ಒಂದು ಕಡೆ ತೆಗೆದು ಇಟ್ಕೊತೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ನಾವು, ಈಗ ಮಿಕ್ಸಿಗೆ ಈ ಸ್ಪೈಸಿ ಐಟಮ್ಸ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈಗ ಮೆಣಸಿನ್ಕಾಯಿ ಎಲ್ಲ ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡೆ, ಮತ್ತು ಧನಿಯಾ, ಚಕ್ಕೆ, ಲವಂಗ, ಮೆಣಸು ಎಲ್ಲನೂ ಒಂದೇ ಕಡೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಇಲ್ಲಿಗೆ ಹಾಕಿದ್ದೀನಿ. ಇಲ್ಲಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಪೌಡ್ರು ತುಂಬ ಮೈನ್ಯೂಟ್ ಇದಾಗಿ ಆಗಬೇಕು. ಆ ರೀತಿ ಚೆನ್ನಾಗಿ ಪೌಡ್ರ್ ಆಗೋ ರೀತಿ ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಇದಾಗಿದೆ ಮತ್ತು ಒಳ್ಳೆ ಕಲರ್ ಸಹ ಬಂದಿದೆ. ಇವಾಗ ಧನಿಯಾ ಹಾಕೋದ್ರಿಂದ ಸ್ವಲ್ಪ ಕಲರ್ ಕಮ್ಮಿನೇ ಆಗುತ್ತೆ. ಆದರೆ ನಾವು ವಾಂಗಿಬಾತ್ ಮಾಡುವಾಗ ಇದರದ್ದು ಕಲರ್ ಚೆನ್ನಾಗಿ ಬಿಡುತ್ತೆ. ಬ್ಯಾಡಗಿ ಹಾಕ್ಕೊಂಡಿದ್ದೀವಲ್ಲ 8-10. ಈಗ ಕಾಳನ್ನ ನಾವು ತುರಿಯಾಗಿ ತರ್ತರಿ ಇರೋ ಹಾಗೇ ರುಬ್ಕೊಬೇಕು. ಯಾಕಂದರೆ ನಾವು ವಾಂಗಿಬಾತ್ ಅಥವಾ ಕ್ಯಾಪ್ಸಿಕಮ್ ಬಾತ್ ಮಾಡುವಾಗ ಈ ಪೌಡರು ನಮಗೆ ಈ ಕಾಳಿಂದು ಹರಳುಗಳು ಹಾಗೆ ಸಿಗಬೇಕು. ಆ ರೀತಿ ಪೌಡ್ರ್ ತರಿಯಾಗಿ ಮಾಡಿ
ಈಗ ತರ್ತರಿಯಾಗಿ ವಾಂಗಿಬಾತ್ ಪೌಡ್ರು ರೆಡಿ ಇದೆ ವೀಕ್ಷಕರೇ. ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.